ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಷಯವೇನೆಂದರೆ ಒಂದಿಷ್ಟು ನದಿಗಳ ವಿವರಣೆಯನ್ನು ನೋಡ್ಕೊಳ್ಳೋಣ. ಮೊದಲನೇದಾಗಿ ನೇತ್ರಾವತಿ ನದಿ. ಇದು ಉಗಮ ಸ್ಥಾನ ಬಲ್ಲಾಳ ರಾಯನದುರ್ಗ ಬಳಿ ಚಿಕ್ಕಮಗಳೂರು ಜಿಲ್ಲೆ ಪಶ್ಚಿಮ ಘಟ್ಟಗಳಲ್ಲಿ. ಹಾಗೆ ಪ್ರಮುಖ ಜಲಪಾತ ಬಂಡಾಜಿ ಜಲಪಾತ. ಹಾಗೆ ಸಮುದ್ರ ಸೇರುವ ಸ್ಥಳ ಎಲ್ಲಿ ಅಂದರೆ ಮಂಗಳೂರಿನ ಬಳಿ ಅರಬ್ಬಿ ಸಮುದ್ರಕ್ಕೆ ಸೇರುತ್ತೆ ಇದು. ಹಾಗೆ ಉದ್ದ ಸರಿಸುಮಾರು 103 ಕಿಲೋಮೀಟರ್ ಇದೆ. ಹಾಗೆ ಪ್ರಮುಖ ನಗರ ಮಂಗಳೂರಲ್ಲಿ. ಸಮೀಪದ ಬಂದರು ಯಾವುದಂದರೆ ಮಂಗಳೂರು ಬಂದರು, ಹಾಗೆ ನವಮಂಗಳೂರು ಬಂದರು ಎಂದು ಕೂಡ ಕರೆಯುತ್ತಾರೆ. ಇದು ಆಲ್ರೆಡಿ ಭಾಳ ಬಾರಿ ಕ್ವಶನ್ ಆಗಿದೆ. ಎರಡನೇದಾಗಿ ವರಾಹಿ ನದಿ. ಉಗಮ ಹೊಂದುವ ಸ್ಥಳ ಆಗುಂಬೆ ಬಳಿ ಪಶ್ಚಿಮ ಘಟ್ಟಗಳು. ಹಾಗೆ ಪ್ರಮುಖ ಜಲಪಾತಗಳು ಕುಂಚಿಕಲ್ ಜಲಪಾತ ಸುಮಾರು 455 ಮೀಟರ್. ಇದು ಭಾರತದ ಅತಿ ಎತ್ತರ ಜಲಪಾತಗಳಲ್ಲಿ ಒಂದಾಗಿದೆ. ಸಮುದ್ರ ಸೇರುವ ಸ್ಥಳ ಅಂದರೆ ಕುಂದಾಪುರ ಬಳಿ ಅರಬ್ಬಿ ಸಮುದ್ರ. ಹಾಗೆ ಉದ್ದ ಸರಿಸುಮಾರು 66 ಕಿಲೋಮೀಟರ್ಗಳಿವೆ. ಹಾಗೆ ಪ್ರಮುಖ ನಗರ ಕುಂದಾಪುರ. ಸಮೀಪದ ಬಂದರು ಕುಂದಾಪುರ ಬಂದರು ಇದು ಪ್ರಸಿದ್ಧ. ನೋಡೋಣ ಅಘನಾಶಿನಿ ನದಿ. ಇದು ಉಗಮವಾಗುವ ಸ್ಥಳ ಸಿರ್ಸಿ, ಉತ್ತರ ಕನ್ನಡ ಜಿಲ್ಲೆ ಪಶ್ಚಿಮ ಘಟ್ಟಗಳಲ್ಲಿ ಇದು ಉಗಮವಾಗುತ್ತೆ. ಹಾಗೆ ಪ್ರಮುಖ ಜಲಪಾತ ಉಂಚಳ್ಳಿ ಜಲಪಾತ ಸುಮಾರು 116 ಮೀಟರ್ಗಳಷ್ಟು. ಇದು ಇನ್ನೊಂದು ಹೆಸರಿಂದ ಕರೀತಾರೆ, ಲುಷಿಂಗ್ಟನ್ ಜಲಪಾತ ಎಂದು ಕೂಡ ಕರೆಯುತ್ತಾರೆ. ಇದು ಆಲ್ರೆಡಿ PCಗೆ ಭಾಳ ಬಾರಿ ಎಕ್ಸಾಮಿಗೆ ಬಂದಿದೆ. ಹಾಗೆ ಸಮುದ್ರ ಸೇರುವ ಸ್ಥಳ ಕುಮಟಾ ಬಳಿ ಅರಬ್ಬಿ ಸಮುದ್ರಕ್ಕೆ ಸೇರುತ್ತೆ. ಹಾಗೆ ಉದ್ದ ಎಷ್ಟಿದೆ ಅಂದರೆ ಸರಿಸುಮಾರು 121 ಕಿಲೋಮೀಟರ್ ಇದೆ. ಹಾಗೆ ಪ್ರಮುಖ ನಗರ ಅಂದರೆ ಯಾವ ನಗರದ ಮೇಲೆ ಹೋಗುತ್ತೆ ಅಂದರೆ ಕುಮಟಾದಲ್ಲಿ ಇದು ಪ್ರಮುಖವಾಗಿದೆ. ಹಾಗೆ ಸಮೀಪ ಬಂದರು ಯಾವುದಂದರೆ ತಾದ್ರಿ ಬಂದರು, ಕುಮಟಾ ಹತ್ತಿರ. ಇದೊಂದು ಇಂಪಾರ್ಟೆಂಟ್ ಕ್ವಶನ್, ಭಾಳ ಬಾರಿ ಇದು ರಿಪೀಟ್ ಆಗಿದೆ ಕ್ವಶನ್ನು. ನೋಡೋಣ ಮಾಂಡವಿ ನದಿ. ಕರ್ನಾಟಕದಲ್ಲಿ ಮಹದಾಯಿ ಎಂದು ಕರೆಯುತ್ತಾರೆ. ಇದು ಗೋವಾದಲ್ಲಿ ಮಾಂಡವಿ ಎಂದು ಕರೆದರೆ ಕರ್ನಾಟಕದಲ್ಲಿ ಮಹದಾಯಿ ಅಂತ ಕರೆಯುತ್ತಾರೆ. ಇದು ಉಗಮ ಹೊಂದುವ ಸ್ಥಳ ಎಲ್ಲೆಂದರೆ ಭೀಮ್ಗಢ್, ಅಂಬೋಲಿ ಘಾಟ್, ಬೆಳಗಾವಿ ಜಿಲ್ಲೆ ಪಶ್ಚಿಮ ಘಟ್ಟಗಳಲ್ಲಿ. ಹಾಗೆ ಪ್ರಮುಖ ಜಲಪಾತ ದೂದ್ಸಾಗರ್ ಜಲಪಾತ. ಇದು ಗೋವಾದ ಗಡಿಯಲ್ಲಿ ಸುಮಾರು 310 ಮೀಟರ್ ಇದೆ. ಸಮುದ್ರ ಸೇರುವ ಸ್ಥಳ ಅರೇಬಿಯನ್ ಸಮುದ್ರ ಅಂದರೆ ಗೋವಾದಲ್ಲಿ ಜುವಾರಿ ನದಿಯೊಂದಿಗೆ ವಿಲೀನಗೊಳ್ಳುತ್ತದೆ. ಅದು ಮಾಂಡವಿ ನದಿ. ಉದ್ದ ಸರಿಸುಮಾರು 77 ಕಿಲೋಮೀಟರ್ ಕರ್ನಾಟಕದೊಳಗಿದೆ. ಹಾಗೆ ಪ್ರಮುಖ ನಗರ ಬೆಳಗಾವಿಯಲ್ಲಿ ಇದೊಂದು ಪ್ರಮುಖವಾಗಿ ಹರಿಯುತ್ತೆ. ಹಾಗೆ ಸಮೀಪದ ಬಂದರು ಯಾವುದಂದರೆ ಮರ್ಮಗೋವಾ ಬಂದರು. ಇದು ಗೋವಾದಲ್ಲಿ ಫೇಮಸ್ಸು. ಹಾಗೆ ಐದನೇದು ನೋಡೋಣ ಗಂಗವಳ್ಳಿ ಬೆಡ್ತಿ ನದಿ. ಇದು ಉಗಮ ಹೊಂದುವ ಸ್ಥಳ ನಮ್ಮ ಧಾರವಾಡದ ಬಳಿ ಸೋಮೇಶ್ವರ ಕುಂಡದಲ್ಲಿ ಶಾಲ್ಮಾಲ ಎಂಬ ಹೆಸರಿನಿಂದ ಇದು ಉಗಮವಾಗುತ್ತೆ. ಹಾಗೆ ಪ್ರಮುಖ ಜಲಪಾತ ಮಾಗೂಡು ಜಲಪಾತ ಸುಮಾರು 700 ಮೀಟರ್ ಇದೆ. ಸಮುದ್ರ ಸೇರುವ ಸ್ಥಳ ಗಂಗವಳ್ಳಿ ಬಳಿ ಅರಬ್ಬಿ ಸಮುದ್ರಕ್ಕೆ ಸೇರುತ್ತೆ. ಹಾಗೆ ಉದ್ದ ಸರಿಸುಮಾರು 61 ಕಿಲೋಮೀಟರ್ ಇದೆ. ಪ್ರಮುಖ ನಗರ ಅಂಕೋಲಾ. ಸಮೀಪದ ಬಂದರು ಬೇಲಿಕೇರಿ ಬಂದರು. ಅಂಕೋಲಾದ ಹತ್ತಿರ ಬೇಲಿಕೇರಿ ಬಂದರಲ್ಲಿ ಇದು ಒಂದು ಸಮೀಪದ ಒಂದು ಬಂದರಾಗಿದೆ. ಇದಕ್ಕೆ ಹತ್ತಿರವಂತ ಬಂದರು. ಹಾಗೆ ಆರನೇದು ನೋಡೋಣ ಕಾಳಿ ನದಿ. ಉಗಮ ಹೊಂದುವ ಸ್ಥಳ ದಿಗ್ಗಿ ಗ್ರಾಮ, ಉತ್ತರ ಕನ್ನಡ ಜಿಲ್ಲೆ ಪಶ್ಚಿಮ ಘಟ್ಟಗಳಲ್ಲಿ ಇದು ಉಗಮವಾಗುತ್ತೆ. ಹಾಗೆ ಪ್ರಮುಖ ಜಲಪಾತ ಯಾವುದಂದರೆ ಸಾತೋಡಿ ಜಲಪಾತ. ಉತ್ತರ ಕನ್ನಡದ ಮಿನಿ ನಯಗಾರ್ ಅಂತ ಕರೀತಾರೆ ಇದಕ್ಕೆ. ಓಕೆನಾ. ಹಾಗೆ ಸಮುದ್ರ ಸೇರುವ ಸ್ಥಳ ಕಾರವಾರ ಬಳಿ ಅರಬ್ಬಿ ಸಮುದ್ರ. ಉದ್ದ ಸರಿಸುಮಾರು 184 ಮೀಟರ್ಗಳಿವೆ. 184 ಕಿಲೋಮೀಟರ್ಸ್ ಅಷ್ಟು ಉದ್ದ ಇದೆ ಇದು. ಹಾಗೆ ವಿಶೇಷತೆ ಏನಂದರೆ ನದಿಯು ದಟ್ಟವಾದ ಕಾಡುಗಳು ಮತ್ತು ದಾಂಡೇಲಿ ವನ್ಯಜೀವಿ ಅಭಯಾರಣ್ಯದಲ್ಲಿ ಮೂಲಕ ಹರಿಯುತ್ತದೆ. ಸೂಪಾ ಅಣೆಕಟ್ಟು ನಿರ್ಮಿಸಲಾಗಿದೆ. ಇದೊಂದು ದೊಡ್ಡ ಸೂಪಾ ಅಣೆಕಟ್ಟಾಗಿದೆ. ಹಾಗೆ ಪ್ರಮುಖ ನಗರ ಕಾರವಾರ. ಹಾಗೆ ಕಾರವಾರ, ದಾಂಡೇಲಿ, ಹಳಿಯಾಳ ಇಲ್ಲೆಲ್ಲ ಇದು ಹರಿಯುತ್ತೆ. ಹಾಗೆ ಸಮೀಪವಾದ ಬಂದರು ಕಾರವಾರ ಬಂದರು. ಹಾಗೆ ಏಳನೇದು ನೋಡೋಣ ಶರಾವತಿ ನದಿ. ಉಗಮ ಹೊಂದುವ ಸ್ಥಳ ಅಂಬುತೀರ್ಥ, ನೆನಂಬೂರ್ ಬಳಿ ಶಿವಮೊಗ್ಗ ಜಿಲ್ಲೆ ಪಶ್ಚಿಮ ಘಟ್ಟಗಳಲ್ಲಿ ಇದು ಉಗಮವಾಗುತ್ತೆ. ಹಾಗೆ ಪ್ರಮುಖ ಜಲಪಾತ ಜೋಗ್ ಫಾಲ್ಸ್. ಭಾರತದ ಅತಿ ಎತ್ತರದ ಧುಮುಕುವ ಜಲಪಾತ ಸುಮಾರು 253 ಮೀಟರ್ಗಳಿದೆ. ಹಾಗೆ ಸಮುದ್ರ ತೇಳುವ ಸ್ಥಳ ಹೊನ್ನಾವರ ಬಳಿ ಅರಬ್ಬಿ ಸಮುದ್ರ. ಎಷ್ಟು ಉದ್ದವಾಗಿ ಹರಿಯುತ್ತಂದರೆ ಸರಿಸುಮಾರು 132 ಕಿಲೋಮೀಟರ್ ಹರಿಯುತ್ತೆ. ಹಾಗೂ ಪ್ರಮುಖವಾದ ನಗರ ಯಾವುದರೆ ಸಾಗರ. ಇದು ಸಮೀಪ ಬಂದರು ಹೊನ್ನಾವರ ಬಂದರು. ಇವತ್ತಿನ ಒಂದು ನದಿಗಳ ವಿಶೇಷತೆ ಇದಾಗಿರುತ್ತೆ. ಇನ್ನೂ ಯಾರಾದರೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕಾನ್ ಆಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.